ಸರ್ ಪೊಲೀಸ್ ಇಲಾಖೆ ನೀಡುವಂಥ ಗೈಡ್ಲೈನ್ಸ್ನ ಫಾಲೋ ಮಾಡಿದ್ರೆ ಯಾವುದೇ ಸಮಸ್ಯೆ ಆಗಲ್ಲ ಸರ್. ಸೆಲೆಬ್ರೇಷನ್ ಟೈಮಲ್ಲಿ ಆದರೆ ಆಗಲಿ. ಆದರೆ ಆ ಗೈಡ್ಲೈನ್ಸ್ ಎಷ್ಟು ಜನ ಫಾಲೋ ಮಾಡೋದು ಮುಖ್ಯ ಆಗುತ್ತೆ ಸರ್. ಫಾಲೋ ಮಾಡೋದಕ್ಕೆ ನೀವೇನು ಹೇಳ್ತೀರಾ ಸರ್ ಆ ಗೈಡ್ಲೈನ್ಸ್ ಬಗ್ಗೆ? ಇಲ್ಲ, ಇದು ಭಾಳ ಇಂಟ್ರೆಸ್ಟಿಂಗ್ ಇದೆ. ಗೈಡ್ಲೈನ್ಸ್ ನಾವು ಹೇಳ್ತೀವಿ, ಹಿಡ್ಕೊಂಡು ಬಂದಿದ್ದೀವಿ ಸರ್. ಈಗ ಟೈಮ್ ಹೋಯಿತು. ಗೈಡ್ಲೈನ್ಸ್ ಫಾಲೋ ಯಾರು ಮಾಡ್ತಾಯಿಲ್ಲ ಅವ್ರ ಮೇಲೆ ಕ್ರಮ ತೊಗೊಳ್ತಾ ಇದ್ದೀವಿ. ಒಂದು ಎಕ್ಸಾಂಪಲ್ ಹೇಳಬೇಕಾದ್ರೆ ಲಾಸ್ಟ್ 6 ದಿವಸದಿಂದ, ಇದು ಇವತ್ತು 7th ಡೇ ಇರ್ತದೆ, ಒಂದು ವಾರದಿಂದ ಡ್ರಂಕ್ ಆ್ಯಂಡ್ ಡ್ರೈವಿಂಗ್ದು ಕೇಸಸ್ ನಾವು ಮಾಡ್ತಾಯಿದ್ದೀವಿ. ಸ್ಪೆಷಲ್ ಡ್ರೈವ್ ಮಾಡ್ತಾಯಿದ್ದೀವಿ. ಆಲ್ಮೋಸ್ಟ್ ಕ್ಲೋಸ್ ಟು 4,000 ಕೇಸಸ್ ಡ್ರಂಕ್ ಆ್ಯಂಡ್ ಡ್ರೈವಿಂಗ್ದು ಈ ಒಂದು ವಾರಲ್ಲಿ ಆಗಿದೆ. ಸೊ ಇದು ನಾವು ಹೇಳ್ಕೊಂಡು ಬಂದಿದ್ದೀವಿ, ನೀವು ಕುಡಿದು ಚಾಲನೆ ಮಾಡಬಾರ್ದು, ಹೊಸ ವರ್ಷ ಬರ್ತಾಯಿದೆ, ಈ ವೀಕೆಂಡ್ ಇತ್ತು, ಕ್ರಿಸ್ಮಸ್ ಟೈಮ್, ನ್ಯೂ ಇಯರ್ಸ್ ಬರ್ತಾಯಿದೆ, ಆದರೂ ಜನ ಕೇಳಲಿಲ್ಲ. ಸೊ ನಾವು ಏನು ಭಾಳ ಸ್ಟ್ರಿಕ್ಟಾಗಿ ಅದರ ಮೇಲೆ ಕೇಸಸ್ ಮಾಡ್ತಾಯಿದ್ದೀವಿ. ಅದೇ ಟೈಪ್ ನಾವು ಪುಡಿ ರೌಡಿಗಳು ಅಥವಾ ಕೆಲವು ಎಕ್ಸೈಸ್ ಕೇಸಸ್, ಕೆಲವು ಪಬ್ ಬಾರ್ ಅವರು ಫಾಲೋ ಮಾಡಲಿಲ್ಲ, ಸೊ ಅಂಥವ್ರ ಮೇಲೆ ಕೇಸಸ್ ಮಾಡ್ತಾಯಿದ್ದೀವಿ. ಇನ್ನು ಮುಂದಕ್ಕೆ ಯಾರು ನಮ್ಮ ಗೈಡ್ಲೈನ್ಸ್ ಫಾಲೋ ಮಾಡಿಲ್ಲ ಅವ್ರ ಮೇಲೆ ಕ್ರಮ ತೊಗೊಳ್ತೀವಿ. ಒಳ್ಳೆಯದು. ನನ್ನ ಪ್ರಕಾರ 90%ಗಿಂತ 95%ಗಿಂತ ಜಾಸ್ತಿ ಜನ ಒಳ್ಳೆಯವರು, ಅವರು ಎಂಜಾಯ್ ಮಾಡೋರು. ಸೊ ಈ 95% ಜನಕ್ಕೋಸ್ಕರ ನಾವು ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮೆಷರ್ ಮಾಡಿದ್ದೀವಿ. ಅವ್ರ ಜೊತೆಗೆ ಅವ್ರಿಗೋಸ್ಕರ ನಾವು ಅನುಕೂಲ ಮಾಡಿ ಕೊಡ್ತೀವಿ ಸೆಲೆಬ್ರೇಟ್ ಮಾಡಲಿಕ್ಕೆ. ಯಾರು ಕೆಟ್ಟವ್ರು ಇದ್ದಾರೋ ಅವ್ರ ಮೇಲೆ ಕ್ರಮ ತೊಗೊಳ್ತೀವಿ.